ರಾಮಚಂದ್ರ, ಈ ರಾಕ್ಷಸರ ನಡುವೆ ಸಿಕ್ಕಿ ಸಿಲುಕಿ ಸಂಕಟ ಪಡುವುದಕ್ಕಿಂತ ನನ್ನ ಈ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣವನ್ನು ತ್ಯಾಗ ಮಾಡುವುದೇ ಲೇಸು. ರಘುರಾಮ ದುಡುಕದಿರುತ್ತಾಯ ತಡ ತಡ ಹಕ್ಕುತ್ಯವಿದು ನೇಮ್ ದುಡುಕದಿರುತ್ತಾಯ ಸ್ವಗತಿ ನಿಂದಿರ್ಭೋ ರೋ ಕೆಡುಕುದ ಸಾಸನನ ಶಿರವೊಮ್ಮುರಿದಿಳುತ್ತೆ ಅಮ್ಮ ಕೆಡುಕುದ ಸಾಸನನ ಶಿರವೊಮ್ಮುರಿದಿಳುತ್ತೆ ಶಿಪ್ರದೊಳಗೆ ಲಕ್ಷ್ಮಣ ಸಹಿತ ಬಂದು ಅಮ್ಮ ಶಾಂತಂ ರಾಮಂ ಕ್ಷೇಮಂ ರಾಮಂ ಕ್ಷೇಮಂ ರಾಮಂ ಕ್ಷೇಮಂ. ಅಮ್ಮ ಏನಿದು? ಈ ರಾಕ್ಷಸರ ಮಧ್ಯೆಯಲ್ಲಿ ರಾಮ ಧ್ಯಾನವೂ ಕೇಳಿ ಬರುತ್ತಿರುವುದಲ್ಲ. ಇದೇನು ರಾಕ್ಷಸ ಮಾಯೆ ಅಥವಾ ಕನಸು? ರಾಮ 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 ರಾಮ. ಇದು ಕನಸಲ್ಲ. ಇದೇನಿದು? ರಾಮ 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 ರಾಮ. ಸೀತಾ ವಿರಹದಲ್ಲಿ ಬಳಲುತ್ತಿದ್ದ ಸುಗ್ರೀವರಾಜನ ಮಾತುಗಳು ಫಲಿಸುವುದರಲ್ಲೇ ಸಂದೇಹವೇ ಇಲ್ಲ. ಅಮ್ಮ ಸಕಲ ಜೀವ ಸಕಲ ಶುಭಲಕ್ಷಣ ಶೋಭಿತಳಾದ ನೀನು ಯಾರಮ್ಮ? ಜಲಸ್ಥಾಸ್ತ್ರದಿಂದ ಆ ನೀಚ ರಾವಣನು ಅಪಹರಿಸಿ ತಂದ ಸೀತಾ ಮಾತೆ ನೀನಾಗಿದ್ದರೆ ನಿನ್ನ ನಿಜ ಸಂಗತಿಯನ್ನು ತಿಳಿಸುತ್ತಾಯೇ ನಾನು ಕೆಲವು ಸಂಗತಿಗಳನ್ನು ತಿಳಿಸಬೇಕೆಂದಿದ್ದು. ಅಮ್ಮಯ್ಯ ಇದೇನಿದು? ಈತನ ವಿನಯ ವಿಧಿಯೋಕ್ತಿಗಳನ್ನು ನೋಡಿದರೆ ಶತ್ರು ಪಕ್ಷದವನಲ್ಲವೆಂದು ತೋರುವುದು. ಇರಲಿ, ನಿಜಾಂಶವನ್ನೇ ಹೇಳುವೆನು.
ಜನಕಂ ಧರಣೀಂಧವರ ಜನಕಂ ವರ ಜನಕ ದಶರಥ ಕಪಿವೀರ, ಜನಸ್ಥಾನದಲ್ಲಿ ಜನಕನ ಮಗಳು ದಶರಥ ಚಕ್ರವರ್ತಿಯ ಸೊಸೆಯು ಶ್ರೀರಾಮಚಂದ್ರರ ಧರ್ಮ ಪತ್ನಿಯು ಆ ದುರುಳ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯಳಾದ ಸೀತೆಯು ನಾನು. ನೀನು ಯಾರು? ಅಮ್ಮ, ರಾಮ ಲಕ್ಷ್ಮಣರಿಂದ ಕಳಿಸಲ್ಪಟ್ಟ ದೂತನು ನನ್ನನ್ನು ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರೇರಿತ ವಾಯುದೇವನ ಅಂಶದಿಂದ ಜನಿಸಿದ. ಅಮ್ಮಯ್ಯ, ನನ್ನನ್ನು ಮಾರುತಿ ಅಂತಲೂ ಹನುಮನಂತಲೂ ಆಂಜನೇಯನಂತಲೂ ಕರೆಯೋರು ತಾಯಿ. ಅಮ್ಮ, ನಿಮ್ಮ ಮತ್ತು ಹಾಗಾದರೆ ಈತನ ಮಾತನ್ನು ನಂಬಲು ಸಾಧ್ಯವಾಗುತ್ತಿಲ್ಲವಲ್ಲ, ಸಂದೇಹ ಉಂಟಾಗುತ್ತಿರುವುದಲ್ಲ. ಯಾರಿರಬಹುದು? ಅಮ್ಮಯ್ಯ, ಕುಂದನೆನಿಸದ ಇನ್ನು ನಾಮ್ರದು ನನ್ನ ಕಡೆಯಿಂದ ಬಂದ. ಅಮ್ಮಯ್ಯ, ಕುಂದನೆನಿಸದ ಇನ್ನು ನಾಮ್ರದು ನನ್ನ ಕಡೆಯಿಂದ ಬಂದ. ಕುಂದನೆನಿಸದ ಇನ್ನು ನಾಮ್ರದು ನನ್ನ ಕಡೆ ಬಂದರ ರವಿಂದಲೇ ಯೋಚನೆ ಸಂದೇಗ ಬಿಡು ಮಾಧ ಸುಂದರ ಸೂತೆ ಬೃಂದಾರ ಕುಸುಮ ಅಂದಿದೆ. ಅಮ್ಮ, ಸಂದೇಹವನ್ನು ಬಿಟ್ಟು ನಿಮ್ಮ ಮತ್ತು ಶ್ರೀರಾಮಚಂದ್ರರ ಪಾದ ಸೇವಕನೆಂದು ತಿಳಿತಾಯಿ. ಅಮ್ಮಯ್ಯ, ನೀವು ಜಲಸ್ಥಾಶ್ರಮದಲ್ಲಿ ಋಷಿಮುಖಾಪುರದಲ್ಲಿ ನೀವು ಹಾಕಿದ ಆಭರಣಗಳನ್ನು ಶ್ರೀರಾಮರಿಗೆ ಅರ್ಪಿಸಲು ಅವರು ಅಮ್ಮಯ್ಯ ನೋಡಿ ತುಂಬ ಸಂತೋಷಭರಿತರಾಗಿರುವರು ಅಮ್ಮಯ್ಯ. ಮತ್ತು ಅದೇ ಆಭರಣಗಳನ್ನು ಕಂಡು ದುಃಖದಿಂದಿರುವರು ತಾಯೇ, ದುಃಖದಿಂದಿರುವರು ಅಮ್ಮಯ್ಯ. ಹಾಗಾದರೆ ನೀನು ನಿಜವಾಗಿಯೂ ರಾಮ ಭಕ್ತನೇ ಆಗಿದ್ದರೆ ಶ್ರೀರಾಮಚಂದ್ರ ಕ್ಷೇಮದಿಂದಿರುವರೇ? ಹೇಳುವೆನು ಕೇಳುತ್ತಾಯಿ. ಕ್ಷೇಮದಿಂದ ಸಿಗರುತ್ತಾಯೇ, ಕ್ಷೇಮದಿಂದ ನಿಗರುತ್ತಾಯೇ ರಾಮ ರವಿಕುಲ ಸೋಮ ಪ್ರತಾಪ. ರಾಮ ರವಿಕುಲ ಸೋಮ ಪ್ರತಾಪ, ರಾಮ ರವಿಕುಲ ಸೋಮ ಪ್ರತಾಪ. ಅಮ್ಮಯ್ಯ, ನಿಜವೇ ಹನುಮ? ಹೌದು.
ಅನುಚರೊಡನೆ ವಿನಯದಿಂದ ಅಮ್ಮ ವಿನಯದಿಂದ ಇನುತು ಸೌಖ್ಯ ದಿಗರುದಾಯ ಕೇಮದಿಂದ ವಿಗರುತಾಯೆ ರಾಮ ರವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ ರವಿಕುಲ ಸೋಮ ಪ್ರತಾಪ ಅಮ್ಮ ಮುರಾರಿಯ ಕೋದಂಡವ ಮುರಿದು ಅಮಯ ಹನುಮ ಮುರಾರಿಯ ಕೋದಂಡವ ಮುರಿದು ನಿರಜ ಮುಗಿ ಮನ ಕೈ ಹಿಡಿದು ಮರೀಚ ಸುಬಹು ಜಲಿದು ಅಮಯ ಮರೀಚ ಸುಬಹು ಜಲಿದು ದರಿಯಲ್ಲಿ ಚಿಲ ನಾರಿಯ ಗೈದ ದರಿಯಲ್ಲಿ ಸಿಲ ನಾರಿಯ ಗೈದ ದಾರಿಯಲ್ಲಿ ಸಿಲ ನಾರಿಯ ಗೈದ ಕ್ಷೇಮದಿಂದ ಸಿಗರು ತಾಯಿ ಅಮರ ವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ ಅಮ್ಮಯ್ಯ ಹನುಮ ಶ್ರೀರಾಮಚಂದ್ರ ಮೂರ್ತಿಗಳು ತಮ್ಮನಾದ ಲಕ್ಷ್ಮಣ ಸ್ವಾಮಿಯು ನಿಮ್ಮ ಪಾದ ಸಾಕ್ಷಿಯಾಗಿಯೂ ಕ್ಷೇಮದಿಂದಿರುವರು ತಾಯಿ ಹನುಮ ಮಾ ನೀನು ನಿಜವಾಗಿಯೂ ರಾಮ ಭಕ್ತನೇ ಸರಿ. ಹಾಗಾದರೆ ನನ್ನ ಸ್ವಾಮಿಯ ರೂಪು ಲಾವಣ್ಯಗಳನ್ನ ಗುಣ ಲಕ್ಷಣಗಳನ್ನ ವರ್ಣಿಸಬಲ್ಲೆಯಾ? ಅಮ್ಮ ಹೇಳುವನು ಕೇಳಿದಾಯ್. ರಾಮನು ಎಂತ ಚಲುವನೆ ಮೈಯ ಅಮ್ಮ ರಾಮನು ಎಂತ ಚಲುವನೆ ಮೈಯ ಕೇಳಮ್ಮ ತಾಯ ರಾಮನು ಎಂತ ಚಲುವನೆ ಮೈಯ ಅಮ್ಮ ಶ್ಯಾಮಗಾನ ಪ್ರೇಮ ನಿರೂಪಮ ಅಮ್ಮ ಶ್ಯಾಮಗಾನ ಪ್ರೇಮ ನಿರೂಪಮ ಶ್ಯಾಮಗಾನ ಪ್ರೇಮ ನಿರೂಪಮ ಅಮ್ಮ ಶ್ಯಾಮಗಾನ ಪ್ರೇಮ ನಿರೂಪಮ ಅಮಯ ಶ್ಯಾಮಗಾನ ಪ್ರೇಮ ನಿರೂಪಮ ಶ್ಯಾಮಗಾನ ಪ್ರೇಮ ನಿರೂಪಮ ಅಮ ಶ್ಯಾಮಗಾನ ಪ್ರೇಮ ನಿರೂಪಮ ಅಮ ಶ್ಯಾಮಗಾನ ಪ್ರೇಮ ನಿರೂಪ ಶ್ಯಾಮಗಾನ ಪ್ರೇಮ ನಿರೂಪಮ ಶ್ಯಾಮಗಾನ ಪ್ರೇಮ ನಿರೂಪಮ ಶ್ಯಾಮಗಾನ ನಿರೂಪಮ
ಶ್ಯಾಮ ಶ್ಯಾಮ ಗಾನ ಪ್ರೇಮ ನಿರುಪಮ ಶ್ಯಾಮ ಗಾನ ಪ್ರೇಮ ನಿರುಪಮ ಶ್ಯಾಮ ಗಾನ ಪ್ರೇಮ ನಿರುಪಮ ಶ್ಯಾಮ ಗಾನ ಪ್ರೇಮ ನಿರುಪಮ ರಾಮರ ಬಿಕುಲ ಸೋ ಮನಮ್ಮ ಶ್ರೇ ಹನುಮ ರಾಮನು ಎಂತ ಚಲುವನೆ ಅಮ್ಮಯ್ಯ ಅಮ್ಮ ಅಮ್ಮ ಹನುಮ ಸಹಸ್ರಾರು ಸಿನ್ನೆಯುಳ್ಳ ಆ ನೀಲಮಣಿಗಳ ಚಾಲ ಕುಂತಲ ಚಾಲ ನೋಡು ಬಾಲಚಂದ್ರನು ಅಮಯ ನೀಲಮಣಿಗಳ ಚಾಲ ಕುಂತ ಚಾಲನು ಬಾಲಚಂದ್ರನು ಓಲುತ್ತಿರುವನು ಅಮ್ಮಯ್ಯ ಓಲುತ್ತಿರುವನು ಒಳೆಯುತ್ತಲಿರು ರಾಮನು ಎಂತ ಚೆಲುವನು ಅಮ್ಮಯ್ಯ ಅಮ್ಮ ಹನುಮ ಸಹಸ್ರಾರು ಸಿನ್ನೆಯುಳ್ಳ ಆದಿಶೇಷನಿಗೂ ಅಸದಳವಾಗಿರುವುದು ಪಾಮನರಾದ ನಾನು ಆದಷ್ಟು ಮಟ್ಟಿಗೆ ವರ್ಣಿಸಿರುತ್ತೇನೆ ಅಮ್ಮಯ್ಯ ಹನುಮ ಹಾಗಾದರೆ ಹನುಮ ಈ ಶತಯೋಜನೆ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ಹೇಗೆ ದಾಟಿ ಬಂದೆ? ಹೇಳುವೆನು ಕೇಳುತ್ತಾಯಿ. ಅಮ್ಮ ನೀವು ಇಷ್ಟು ಚಿಂತಿಸುವುದೇತಕ್ಕೆ? ಏ ನನ್ನ ಭುಜದ ಮೇಲೆ ಕುಳಿತುಕೊಂಡರೆ ಹೇಗೆ ದಾಟಿ ಬಂದೆ ಹನುಮ? ಶ್ರೀರಾಮಚಂದ್ರನ ಕೃಪೆ ಹೊಂದಿದ್ದರೆ ಈ ರಾವಣನೊಳಗೂಡಿರುವ ಈ ಲಂಕಾಪಟ್ಟಣವನ್ನು ಕಿತ್ತು ಇಲ್ಲೇ ನಿಂತು ಶ್ರೀರಾಮರಿರುವ ಸ್ಥಳಕ್ಕೆ ಎಸೆಯಬಲ್ಲೆನು. ಅಮ್ಮಯ್ಯ, ಹನುಮ ನನ್ನನ್ನು ಸಾಮಾನ್ಯವಾದ ಕಪಿಯೊಂದು ಭಾವಿಸಿದೆಯಾ ಅಮ್ಮ? ಹಾಗಾದರೆ ಆ ಶರದಿಯನ್ನು ದಾಟುವಾಗ ರೂಪಿಸಿರುವ ಆ ರೂಪವನ್ನು ತೋರಿಸುವೆಯಾ? ಅಮ್ಮಯ್ಯ ಬೇಡ ಅಮ್ಮಯ್ಯ, ಭಯಪಡುವಿರಿ. ಏಕೆ? ಹೌದು ತಾಯಿ, ಶ್ರೀರಾಮಚಂದ್ರನ ಧರ್ಮ ಪತ್ನಿಯಾದ ನನಗೆ ಭಯವೇ? ನೀ ತೋರಿಸು ಹನುಮ. ಜೈ ಜೈ ರಘುವೀರ ಸಮರ್ಥ. ಹನುಮ ಹನುಮ, ಈ ನಿನ್ನ ವಿಶ್ವರೂಪವನ್ನು ನಾನು ನೋಡಲಾರೆ ಹನುಮ. ಸೌಮ್ಯ ರೂಪವನ್ನು ಧಾರಣೆ ಮಾಡು, ಸೌಮ್ಯ ರೂಪವನ್ನು ಧಾರಣೆ ಮಾಡು ಹನುಮ. ಜೈ ಜೈ ರಘುವೀರ ಸಮರ್ಥ. ಹನುಮ, ಈ ಈ ಎಲ್ಲ ವಿದ್ಯೆಯನ್ನು ಎಲ್ಲಿ ಕಲಿತೆ ಹನುಮ? ಹೇಳುವೆನು ಕೇಳುತ್ತಾಯಿ. ಅಮ್ಮ, ಈ ನಮುಗ ಸುರರವೇ ಅಮ್ಮಯ್ಯ. ಹನುಮ, ನಮುಗ ಸುರರಲ್ಲಿ ಘನ ವಿದ್ಯೆಯಂ ನಾನ್ ಕಲಿತೆನು ಮಾತೆ. ನಿಜವೇ? ಅಮ್ಮ, ಹಣುವಾಗ ಬಲ್ಲೆ ಅಮ್ಮಯ್ಯ. ಹನುಮ,
ಅಣುವಾಗ ಬಲ್ಲೆ ತೃಣವಾಗ ಬಲ್ಲೆ ಮಗಧನುಮಂತನಾಗ ಬಲ್ಲೆ ಶುಭ ಅಮ್ಮ ನಿಜವೇ ಹನುಮ? ಹೌದು ತಾಯಿ. ಹಾಗಾದರೆ ಈತನು ಶ್ರೀರಾಮಚಂದ್ರನ ಭಕ್ತನೇ ಸರಿ. ಹಾಗಾದರೆ ಹನುಮ, ನೀನು ಬರುವಾಗ ಶ್ರೀರಾಮಚಂದ್ರನಿಂದ ತನ್ನ ಗುರುತಿಗಾಗಿ ಏನನ್ನೂ ನೀಡಿಲ್ಲವೇ? ಅಮ್ಮ ಕೊಟ್ಟಿರೋರು ತಾಯಿ. ಅದೇನು ಹನುಮ? ಕೊಟ್ಟಿರೋರು ತಾಯಿ. ತೋರಿಸು ಹನುಮ. ಜನನಿ ಇದು ಜನನಿ ಇದು ಶ್ರೀರಾಮಚಂದ್ರ ಏನದು ಹನುಮ? ತೋರಿಸುವಂತನಾಗು. ಜನನಿ ಇದು ಶ್ರೀರಾಮಚಂದ್ರರ ಗಣಮುದ್ರಿಗೆ ಅನಿವಿನ ಸ್ವೀಕರಿಬುದು ಮಾತೆ. ಅಮ್ಮ ಅನಿವಿನ ಸ್ವೀಕರಿಬುದು ಮಾತೆ. ಸ್ವಾಮಿ, ಈ ಘನ ಮುದ್ರಿಕೆ ನೋಡಿದ ಕ್ಷಣವೇ ನಿಮ್ಮನ್ನೇ ನೋಡಿದಂತೆ ಭಾಸವಾಯಿತು. ಹನುಮ, ನನ್ನ ಸ್ವಾಮಿಯು ಈ ರಾಕ್ಷಸರ ಸಂಕಟದಿಂದ ಎಂದಿಗೆ ಕರೆದುಕೊಂಡು ಹೋಗುವರು ಕಾಣೆನಲ್ಲ. ಅಮ್ಮ, ನೀವು ಇಷ್ಟೊಂದು ಚಿಂತಿಸುವುದು ಏತಕ್ಕೆ? ನನ್ನ ಭುಜದ ಮೇಲೆ ಕುಳಿತುಕೊಂಡರೆ ಆಕಾಶ ಮಾರ್ಗವಾಗಿ ಹೋಗಿ ಶ್ರೀರಾಮರಿರುವ ಸ್ಥಳಕ್ಕೆ ಬಿಡುವಂತಾಯಿ. ಅಮ್ಮಯ್ಯ, ಆಹಾ, ಕಪಿ ಬುದ್ಧಿಗೆ ತಕ್ಕಂತೆ ಮಾತನಾಡುತ್ತಿರುವೆ. ದುರುಳ ರಾಕ್ಷಸನಾದ ರಾವಣನು ಅಪಹರಿಸಿ ತಂದ ಸೀತೆಯನ್ನು ಒಂದು ಕಪಿ ಎತ್ತುಕೊಂಡು ಹೋದರೆ ನನ್ನ ಸ್ವಾಮಿಯ ಪರಾಕ್ರಮಕ್ಕೆ ಧಕ್ಕೆ ಉಂಟಾಗುವುದಿಲ್ಲವೇನು? ನೀನೇ ಯೋಚಿಸಿ ನೋಡು. ಛೇ ಛೇ ಅಮ್ಮಯ್ಯ, ನಾನು ಆಡಿದ ಮಾತನ್ನು ಮನ್ನಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುವೆನು. ಅಮ್ಮಯ್ಯ, ಹೇಳು ಹನುಮ. ನಾನೀಗಲೇ ಶ್ರೀರಾಮಚಂದ್ರನ ಬೆಳಿಗ್ಗೆ ಹೋಗಿ ನಿಮ್ಮ ಕುಶಲವನ್ನು ತಿಳಿಸಿ ವಾನರ ಸೈನ್ಯದೊಡನೆ ಆತನನ್ನು ಇಲ್ಲಿ ಕರೆತಂದು ರಾವಣನೊದಗೆ ಏರ್ಪಡಿಸಿನು. ಅಮ್ಮಯ್ಯ, ಅಪ್ಪಣೆಯಾದರೆ. ಅಮ್ಮಯ್ಯ, ಹನುಮ, ಮರೆತಿದ್ದೆನು. ಶ್ರೀರಾಮಚಂದ್ರರಿಗೆ ಅರ್ಪಿಸಲು ಯಾವುದಾದರೂ ಅಭಿಜ್ಞಾನ ವಸ್ತುವಿದ್ದರೆ ಕೊಡು ತಾಯೇ. ಅಮ್ಮಯ್ಯ, ಬರುವ ದಾರಿಯಲ್ಲಿ ಎಲ್ಲದನ್ನೂ ಬಿಟ್ಟು ಬಂದಿದ್ದೇನಲ್ಲ. ನನ್ನ ಚೂಡಾರತ್ನ ಒಂದಿರುವುದು, ತೆಗೆದುಕೋ. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ಕೊಟ್ಟು 1 ತಿಂಗಳ ಅವಧಿಯೊಳಗಾಗಿ ನನ್ನನ್ನು ಕರೆದುಕೊಂಡು ಹೋಗದಿದ್ದರೆ ರಾಮಂ 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 ಶ್ಯಾಮಂ ರಾಮಂ ಶ್ಯಾಮಂ ತ್ಯಾಗ ಮಾಡುವನೆಂಬ ವಿಚಾರವನ್ನು ತಪ್ಪದೆ ತಿಳಿಸಿಬಿಡು ಹನುಮ. ಅಮ್ಮ, ಅಪ್ಪಣೆ ಆದರೆ ನಾನಿನ್ನು ಹೋಗಿ ಬರುವೆ. ಹನುಮ, ನೀನು ಮಾಡಿರುವ ಉಪಕಾರಕ್ಕೆ ನಾನು ಏನು ಉಪಕಾರವನ್ನು ಮಾಡಲಿ? ಅಮ್ಮ, ನಿಮ್ಮ ಕೋಮಲ ಹಸ್ತದಿಂದ ನನಗೆ ಆಶೀರ್ವಾದ ಮಾಡಿದರೆ ಸಾಕು ತಾಯಿ. ಆಹಾ, ಎಂತಹ ಮಾತು!
ಅಮ್ಮ ಹನುಮ, ಅಪ್ಪಣೆ ಆಗಿದ್ರೆ ನಾನಿನ್ನು ಹೋಗಿ ಬರಲಿ ತಾಯಿ. ಹಾಗೆ ಆಗಲಿ. ಹನುಮ, ಹನುಮ, ಮಾ ಇದು ರಾಕ್ಷಸರ ಮಾಯೆ. ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಭುಂಜಿಸಬೇಕು, ತಿಳಿಯಿತೆ? ಅಮ್ಮ, ನನ್ನದೊಂದು ಅಣ್ಣನನ್ನು ಕಣ್ಣಿನಂತೆ ಕಂಡುಕೊಂಡಿರುವ ಲಕ್ಷ್ಮಣ ಸ್ವಾಮಿಗೆ ನಿಮ್ಮ ಆ ವಿಷಯವನ್ನು ಏನೆಂದು ಹೇಳಲು ತಾಯಿ? ಹಾಗೂ ಸುಗ್ರೀವರಾಜನಿಗೂ ಸುಗ್ರೀವರಾಜರಿಗೆಲ್ಲರಿಗೂ ನನ್ನ ಆಶೀರ್ವಾದವನ್ನು ತಿಳಿಸು. ಹಾಗೆ ಜನಸ್ಥಾನದಲ್ಲಿ ಲಕ್ಷ್ಮಣನ ಮಾತನ್ನು ಧಿಕ್ಕರಿಸಿ ಇಂತಹ ದುಸ್ಥಿತಿಗೆ ನಾನು ಸಿಕ್ಕಿದೆ. ಆದ್ದರಿಂದ ಲಕ್ಷ್ಮಣನಿಗೆ ನನ್ನ ಕ್ಷಮೆಯನ್ನು ತಿಳಿಸು ಹನುಮ. ಅಮ್ಮ, ಅಮ್ಮ, ಅಮ್ಮಯ್ಯ, ಹೇಳು ಹನುಮ. ನನ್ನದೊಂದು ವಿಜ್ಞಾಪನೆ. ಅದೇನದು? ನಿಮ್ಮ ದರ್ಶನವಾಗುವವರೆಗೂ. ನನ್ನ ದರ್ಶನವಾಗುವವರೆಗೂ? ಹೌದು ತಾಯಿ. ಅಶನಾಹಾರ ನಿದ್ರೆಗೈಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರಿ ನಮ್ಮ ರಾಮಚಂದ್ರ. ಇಷ್ಟರಲ್ಲಿ ಅನ್ನದಿಂ ಪ್ರಾಣ. ಅಮ್ಮಯ್ಯ, ಹೇಳು ಹನುಮ. ಅನ್ನದಿಂ ಜೀವ, ಅನ್ನದಿಂ ಧೈರ್ಯ ಎಂಬ ಗಾದಿಯಂತೆ ಈ ಕುಕ್ಷಿಯು ಈ ಅಶನಾದಿಗಳನ್ನು ಅಪೇಕ್ಷಿಸಿದೆ ತಾಯಿ. ಒಂದೇ ಒಂದು ದಸನಕ್ಕೆ ಅಪ್ಪಣೆ ಆದರೆ ಒಂದು 4 ಹಣ್ಣುಗಳನ್ನು ತಿಂದು ಹೋಗಿರು ತಾಯಿ. ಹಾಗೆ ಆಗಲಿ. ಆದರೆ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಅಮ್ಮ, ನಾವು ಮಂಗನ ಜಾತಿ ಕಪಿ ಜಾತಿಯವರು ಕೆಳಗೆ ಬಿದ್ದಿರುವ ಹಣ್ಣು ತಿನ್ನುವುದಿಲ್ಲ ತಾಯಿ. ಏನಿದ್ರು ತಿತ್ಕೊಂಡೇ ತಿನ್ಬೇಕು ತಾಯಿ. ತಾಯಿ ಸಾಧು ಜನೋದರ ರಾಮ ನಿನ್ನ ನಾಮ ಪರಂದಾಮ ರಘುರಾಮ. ಗದೆ ಕೊಡುವ ಗದೆ ಬಾ. ಸಾಧು ಜನೋದರ ರಾಮ ನಿನ್ನ ನಾಮ ಪರಂದಾಮ ಶ್ರೀರಾಮ. ಜನನ ಮರಣ ಭಾರ್ಗವಿ ರಾಮ. ಜನನ ಮರಣ ಭಾರ್ಗವಿ ರಾಮ. ಹೇ ರಾಮ ನಿನ್ನ ನಾಮ ಪರಂದಾಮ ಶ್ರೀರಾಮ. ಹೇ ರಾಮ ನಿನ್ನ ನಾಮ ಪರಂದಾಮ ಶ್ರೀರಾಮ. ಜಯ ಜಯ ರಘುವೀರ ಸಮರ್ಥ. ಅಚಾನ ಕೊಂದ ದಕ್ಷನಂತೆ ಮೆರವ ನೀಚ ಕಪಿಯ ನಿನ್ನ. ಈ ಕ್ಷಣದಲ್ಲಿ ನಿನ್ನ ಶಿರವನ್ನು ಕಡಿದು
ಕ್ಷಣದಲ್ಲಿ ನಿನ್ನ ಶಿರವಂಕಡೆದು ಬಚಿಪನ ಈ ಇಂದ್ರಜಿತ್ ಯುವರಾಜನೇ ಹಲೋ ಕೊಡಿಗನೇ. ಹೇಳೋ ನೀನೇನು ಇಂದ್ರಜಿತ್ ಎನ್ನುವನು? ಹೌದು. ಹೌದಾ? ಏನು ಮಗಳು ಮಗಳು? ನಾನು ಮೇಘನಾಥನ್ ಎಂಬನು ಯಾರು? ಮೇಘನಾಥನು ನಾನೇ, ಇಂದ್ರಜಿತ್ತು ನಾನೇ. ಇಬ್ಬರು ನೀನಾದ ಮೇಲೆ ಒಂದೇ ಮುಖವಿರೋ ಕಾರಣವೇನು? ಆ, ನಮ್ಮ ಸ್ವಾಮಿಗಳು ಆ. ಮನೇಲೆ ಮಕ ತೊಳಿಬೇಕಾರೆ ಒಂದ್ ಮಕ್ಕನ ಮನೇಲೆ ಬಿಟ್ಟು ಬಂದಿದ್ದಾರೆ. ಓ ಸತ್ಯ ಮರಿ ಅಂದಿನಪ್ಪ. ಓಹೋ, ಒಂದ್ ಮಗ ಮನೇಲಿ ಬಿಟ್ಬಿಡ್ತೀರಾ? ಎಲ್ಲವೋ ಕೊಡಿಗನೆ, ಹೇಳು. ನಮ್ಮ ಅಕ್ಷಯದಿರೋ ರಾಕ್ಷಸನನ್ನು ಕೊಲ್ಲಲು ಕಾರಣವೇನು? ತಪ್ಪು ತಿಳ್ಕೊಂಡಿದ್ದೀರಿ. ಈ ನನ್ನ ಹಸ್ತವು ಕೊಂದಿದ್ದು. ಪತಿಯ ಪೆಳಲ ನೀ ತೆರೆದು ಗತಿ ಬೆನಿಗಲೆ ಈ ಸರದೆ ಪತಿಯ ಪೆಳಲ ನೀ ತೆರೆದು ಗತಿ ಬೆನಿಗಲೆ ಈ ಸರದೆ ಆತುರ ವೇದಕ್ಕೆ ನೀನೀಗ ಭೂತಲ ಸಿಕ್ಕುವೆ ನೋಡ್ಬೇಗ, ಭೂತಲ ಸಿಕ್ಕುವೆ ನೋಡ್ಬೇಗ, ಭೂತಲ ಸಿಕ್ಕುವೆ ನೋಡ್ಬೇಗ. ಏತಕ್ಕೆ ಸಂಭವಿದು, ಏನೆಯ ಹೇತಕ್ಕೆ ಸಂಭವಿದು, ಮೂಡನೆ ಕುಕ್ಕುವೆ ಭೂತಳ್ಳಕ್ಕೆ, ಮೂಡನೆ ಕುಕ್ಕುವೆ ಭೂತಳ್ಳಕ್ಕೆ, ಭೂತಳ್ಳಕ್ಕೆ, ಭೂತಳ್ಳಕ್ಕೆ. ಹಟ್ಟಿ ಬಂದೀಗ ನಾಶಾರದಿಂದ, ಹಟ್ಟಿ ಬಂದೀಗ ನಾಶಾರದಿಂದ, ಬೆಟ್ಟಿಕೊಂಡೊಯ್ಯುವೆ ಆನಂದದಿಂದ, ಬೆಟ್ಟಿಕೊಂಡೊಯ್ಯುವೆ ಆನಂದದಿಂದ, ಬೆಟ್ಟಿ ಪಾದಗಳ ಧೂಳಿಯ ಮಾಡಿ, ಬೆಟ್ಟಿ ಪದಗಳ ಧೂಳಿಯ ಮಾಡಿ, ಕಟ್ಟಿ ಇಟ್ಟಾಡುವೆ ಹರ್ಷವ ಗುಡಿ, ಕಟ್ಟಿ ಇಟ್ಟಾಡುವೆ ಹರ್ಷವ ಗುಡಿ, ಕಟ್ಟಿ ಇಟ್ಟಾಡುವೆ ಹರ್ಷವ ಗುಡಿ. ಎಲ್ಲ ಓ ಮದಂತ, ಯುದ್ಧಕ್ಕೆ ಸಿದ್ಧನಾಗು. ಎಲ್ಲವೋ ಇಂದ್ರಜಿತ್ತು, ಸಿದ್ಧನಾಗು. ನಾನು ಬಿಡುವ ಬಾಣಗಳನ್ನು ಅಂಗೀಕರಿಸದೆ ನಿಂತಿರುವಲ್ಲ, ನೀನ್ ಯಾವ ಪರಾಕ್ರಮಶಾಲಿಯೋ? ನನ್ನ ಪರಾಕ್ರಮವನ್ನು ತಿಳಿಯಬೇಕಾದರೆ ಅಕ್ಷಯನಿಗಾದ ಗತಿಯನ್ನು ನೆನಪಿಸ್ಕೋ. ಇದು ಸಾಮಾನ್ಯವಾದ ಕಪಿಯಲ್ಲ. ನನ್ನಲ್ಲಿದ್ದ ಅಸ್ತ್ರಗಳೆಲ್ಲ ನಿಷ್ಪ್ರಯೋಜನವಾದವು. ಇನ್ನ ಬ್ರಹ್ಮಾಸ್ತ್ರವನ್ನೇ ಉಡುವೆನು. ಎಲ್ಲೋ ಕಪಿಯೇ, ಇದನ್ನು ಬ್ರಹ್ಮಾಸ್ತ್ರವನ್ನು ಸಹಿಸಿಕೋ. ಓಹೋ, ಎಲ್ಲವೋ ಇಂದ್ರಜಿತ್ತು, ಸ್ವಲ್ಪ ತಾಳು, ಸ್ವಲ್ಪ ತಾಳು. ಈ ನೀಚನು ಬ್ರಹ್ಮಾಸ್ತ್ರವನ್ನು ಬಿಡುವನು. ಬ್ರಹ್ಮಾಸ್ತ್ರಕ್ಕೆ ಬದ್ಧನಾಗಿರುವುದು ಉತ್ತಮ. ಈ ನೀಚನು ನನ್ನನ್ನು ರಾವಣನ ಅಂತ ಆಸ್ಥಾನಕ್ಕೆ ತೆಗೆದುಕೊಂಡು ಹೋಗುವನು. ಅಲ್ಲಿ ನಡೆಯಬಹುದ ವಿದ್ಯಮಾನಗಳನ್ನು ತಿಳಿಯಲು ಇದು ಒಳ್ಳೆಯ ಅವಕಾಶ. ಎಲ್ಲವೋ ಇಂದ್ರಜಿತ್ತು, ನಿನ್ನ ಕಾರ್ಯವನ್ನು ನಿನ್ನ ನೆರವೇರಿಸು, ನೆರವೇರಿಸು. ಎಲ್ಲವೋ ರಾಕ್ಷಸರೇ, ಈ ಕೋಡಿಗನನ್ನು ಬಹಳ ಜಾಗ್ರತೆಯಿಂದ ತಂದೆ ಆಸ್ಥಾನಕ್ಕೆ ಕರೆತನ್ನಿ. ಹರಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರ್ಯಾರಿಹರೇ, ಸವಿಕರಿಗೆ ಅತಿ ಮುರಗೆ. ಹಠ ದಟನೆ ಪಡಗಡುಗಿಸಿದಡರ, ಹಠ ದೊಡ್ಡದೆ ಪಡಗಡುಗಿಸಿದಡರ, ಹಿಡಿದು ಬಿಡಿದು ಸಿರ ಕಡಿದಿಡುವೆನು ನಾ, ಹಿಡಿದು ಬಿಡಿದು ಸಿರ ಕಡಿದಿಡುವೆನು ನಾ. ಹಡಿಯೋಳ್ ಮೆಟ್ಟಿ ಪುಡಿ ಪುಡಿ ಕೊಟ್ಟೆ, ಹಡಿಯೋಳ್ ಮೆಟ್ಟಿ ಪುಡಿ ಪುಡಿ ಗುಟ್ಟಿ, ತೋಳು ಗೈವೆನು ದುಷ್ಟ ಮನುಜರ. ವರಬಲ 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 ಶೌರ್ಯದಿ ಮೆರೆಯುವ ಎನಗೆ ಸಮಾನರ್ಯಾರಿಹರೇ, ಸವಿಕರಿಗೆ ಅತಿ ಮುರಗೆ. ಪ್ರಹಸ್ತ ಮಹಾಪ್ರಭು, ನಮ್ಮ ಅಶೋಕವನಕ್ಕೆ ಬಂದಿರುವ ಕೋಡಿಗವು ಸಾಮಾನ್ಯವಾದ ಕಪಿಯಲ್ಲ. ಪ್ರಭುವೇ, ಅದು ಸಾಮಾನ್ಯವಾದ ಕಪಿಯಲ್ಲ,
ಸಾಮಾನ್ಯವಾದ ಕಪಿಯಾಗಿದ್ದರೆ ಇಲ್ಲಿಗೆ ಬರುತ್ತಿತ್ತೆ. ಯುವರಾಜನಾದ್ರೆ ಇಂದ್ರಜಿತನು ಆ ನೀಚ ಕಪಿಯನ್ನು ಹಿಡಿದು ಒರೆಸಿಕೊಂಡು ಬರುತ್ತಿರುವನು. ಭಲೆ ಭಲೆ, ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ತಂದೆಯ ನೋಡೆಂದು ಬಿಡಿದು ತಂದಿದನು ಕೋಡಿಗ, ನಂದನವನ ಭಂಗಿಸಿ ಕಂದನವನ ಕೊಂದಿತು, ಕಂದನವನ ಕೊಂದಿತು, ಕಂದನವನ ಕೊಂದಿತು. ಹಿಡಿದು ದಾನವರ ಗಡಗಳನ್ನೇ ನಡುಗಿಸುತ್ತ, ಹಿಡಿದು ದಾನವರ ಗಡಗಳನ್ನೇ ನಡುಗಿಸುತ್ತ, ಕಿವಿಯ ಸೂಸಿಕರಗಳಿಂದ ತಂದೆ, ನಮ್ಮ ಅಪ್ಪಣೆಯಂತೆ ಈ ಕೊಡಿಗನನ್ನು ಹಿಡಿದು ತಂದಿರುವನು. ಮತ್ತೇನಪ್ಪಣೆ? ಭಲೆ ಭಲೆ ಇಂದ್ರ, ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಬಹಳ ಆಯಾಸದಿಂದ ಬಂದಿರುವೆ, ಈ ಪೀಠದಲ್ಲಿ ಕುಳಿತುಕೋ. ಪ್ರಹಸ್ತ, ಮಹಾಪ್ರಭು, ಈ ಕಪಿಯ ವೃತ್ತಾಂತವನ್ನು ವಿಚಾರಿಸೋ. ಎಲ್ಲೋ ವಾನರ, ನೀನು ಯಾರು? ಇಲ್ಲಿಗೆ ಬಂದಿರಲು ಕಾರಣವೇನು? ಈಗ ನನ್ನ ಬ್ರಹ್ಮಾಸ್ತ್ರ ಮಹೋತ್ಸವವು ಕಳೆಯಿತು. ಓ ಪ್ರಾಸ್ತ, ಆ ರಾವಣನೆಂಬುವನು ಯಾರು? ಎಲ್ಲೋ ವಾನರ, ನಮ್ಮ ರಾವಣನ ನೋಡಕ್ಕೆ ಬಂದಿರುವೆಯಾ? ನೋಡು, ಇದು ನೋಡು ನಮ್ಮ ರಾವಣನನ್ನು. ರಾಮ 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 ರಾಮ, ಈ ನೀಚನು ಎಷ್ಟು ಎತ್ತರದಲ್ಲಿ ಕುಳಿತಿರುವನು. ಇರಲಿ, ನನ್ನ ಲಾಂಗೋಲನಕ್ಕೆ ಆಜ್ಞೆ ಮಾಡಿ ಈ ನೀಚನಿಗಿಂತ ಎತ್ತರವಾಗಿ ಕುಳಿತುಕೊಳ್ಳುವನು. ಜಯ ಜಯ ರಘುವೀರ ಸಮರ್ಥ. ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಎಲ್ಲವೋ ರಾವಣ, ಎಲ್ಲವೋ ಕಪ್ಯ, ಚೆನ್ನಾಗಿ ನೋಡು ಈ ದಶಕಂಠನನ್ನು. ಏನೋ ರಾವಣ, ಅನೇಕರಿರುವೆಂದು ಕೇಳಿದನು. ಅದರಲ್ಲಿ ನೀನು ಯಾರು? ಯಾವ ರಾವಣನನ್ನು ನೋಡಿರುವೆ ಅದೊಂದು ಹೇಳು. ಹೇಳುವೆನು ಕೇಳು. ಹೇಳನಾಗ ಕೈಲಾಸವನ್ನೆತ್ತಿ ತೋಳಲಿ ಸಿಲುಕಿರೆ. ರಾವಣ, ಹೇಳನಾಗ ಕೈಲಾಸವನ್ನೆತ್ತಿ ತೋಳಲಿ ಸಿಲುಕಿರೆ. ಗೋಳಾಡುತ್ತಲಿದ್ದ ಶಾಲಿದುರಾತ್ಮ. ಎಲ್ಲವೋ ರಾವಣ, ಹೇಳನಾಗ ಪೂರ್ವದಲ್ಲಿ ಬೆಳ್ಳಿ ಬೆಟ್ಟವೆಂಬ ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಎತ್ತಲಾಗದೆ ಎದೆಯ ಮೇಲೆ ಹಾಕಿಕೊಂಡು ನಾಚಿಕೆಯಿಂದ ಈಚೆಗೆ ಓಡು ಬಂದ ರಾವಣನು ನೀನೇನೋ? ಪಾಪಿ, ಯಾವ ರಾವಣನನ್ನು ನೋಡಿರುವೆ ಹೇಳು. ಹೇಳುವನು ಕೇಳು. ಕೈಲಿ ಗಾದು ಕಾದಿಲ್ಲೇ. ರಾವಣ, ಹೇಳನಾಗ ಕೈಲಿ ಗಾದು ಕಾದು ಅಲೆ ಒದಗಳ ತಿಂಗವನು ನೀನೇನೋ ಕಳ್ಳ, ನೀನೇನೋ ಭ್ರಷ್ಟ, ಜಾನಕಿಯನ್ನು ತಂದ ಶಾಲಿದುರಾತ್ಮ. ಇಲ್ಲವೋ ರಾವಣ, ಎಲ್ಲವೋ ಕಪ್ಯ, ಕಾರ್ತಿವೀರನ ಕೈಯಲ್ಲಿ ಸಿಲುಕಿ ಅನೇಕ ದಿನ ಸೆರೆಮನೆ ವಾಸದಲ್ಲಿ ಇದ್ದು ನಾಚಿಕೆ ಇಲ್ಲದೆ ಈಚೆಗೆ ಓಡಿ ಬಂದ ನೀಚ ರಾವಣನು ನೀನೇನೋ? ಎಲ್ಲವೋ ಕಪ್ಯ, ಮತ್ತಾರನ್ನು ನೋಡಿರುವೆ ಹೇಳು. ಇನ್ನ ಇರುವುದು ನಿನ್ನ ಚರಿತ್ರೆ. ಮುಳುಗೆನು ತಾಪ್ತೆಯ ಮುಳುಗಿಸಿ ರಾವಣ, ಹೇಳನಾಗು ಮುಳುಗೆನು ತಾಪ್ತೆಯ ಮುಳುಗಿಸಿ ಅಗತನ ತೊಟ್ಟಿಗಳು ಪೊದೆಗಳ ತಿಂಗವನು, ಅಂಗತನ ತೊಟ್ಟಿಗಳು ಪೊದೆಗಳ ತಿಂಗವನು ನೀನೇ
ಓ ಕಳ್ಳ ನೀನೇನೋ ಭ್ರಷ್ಟ ಜಾನಕಿಯನ್ನು ತಂದ ಶಾಲಿಗುಲ ಆತ್ಮ. ಎಲ್ಲವೋ ರಾವಣ, ನಿನ್ನನ್ನು 10 ತಲೆಯ ಉಳುವೆಂದು ವಾಲಿಯು ತನ್ನ ಮಗನಾದ ಅಂಗದನ ತೊಟ್ಟಿಲನ್ನು ಕಟ್ಟಲು ಮಗುವಾದ ಅಂಗದನು ನಿನ್ನನ್ನು 10 ತಲೆಯ ಉಳುವೆಂದು ಜಾಡಿಸಿ 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 ಒದೆಯುತ್ತಿದ್ದಾಗ ಅಲ್ಲೋಲು ಗಿರಿತಿದ್ದ ನೀನೇನು? ಎಲ್ಲವೋ ಗೀತ ಕಪಿಯೇ ಹೇಳಲಾಗೋ. ಇಷ್ಟು ಇನ್ನೂ ಇರುವುದು ಹೇಳುವನು ಕೇಳು. ಹೇಳಲಾಗೋ. ಹೇಳುವನು ಕೇಳು. ನೋವನ್ನು ಹಿಡಿದು ಬಗ್ಗೆ ಮೇಲೆಂದು ನೋವನ್ನು ಹಿಡಿದು ಬಗ್ಗೆ ಮೇಲೆಂದು ಅಡಿಯೋಳ್ ಸಿಲುಕಿದ್ದ ಗೋಳ ಸುಧಾರಿದ್ದ ನೀನೇ ಓ ಕಳ್ಳ ನೀನೇನೋ ಭ್ರಷ್ಟ ಜಾನಕಿಯನ್ನು ತಂದ ಚಾಲಿಸುರ ಆತ್ಮ. ಎಲ್ಲವೋ ರಾವಣ, ನನ್ನ ಸಮಾನರಿಲ್ಲವೆಂದು ಸೀತಾ ಸ್ವಯಂವರಕ್ಕೆ ತಂದಿಟ್ಟ ಹರನ ಧನುವನ್ನು ಎತ್ತಲು ಹೋಗಿ ಎತ್ತಲಾಗದೆ ಎದೆ ಮೇಲೆ ಹಾಕಿಕೊಂಡು ಸಭೆಯಿಂದ ಈಚೆಗೆ ಓಡಿ ಬಂದ ನೀಚ ರಾವಣನು ನೀನೇನೋ? ಎಲ್ಲ ಪಾಪಿ, ನಮ್ ತೇಜ ಚೇಚಿ ವಾನರಗೆ ನಮ್ ತೇಜ ನಮ್ ತೇಜ ಚೇಚಿ ವಾನರಗೆ ನಮ್ ತೇಜ ಮಾನವ ಗುರಿಗೆ ಮರೆ ಮಾನವ ಗುರಿಗೆ ಮರೆ ಮಾನವ ಕುಲ ತಿರುಕನ ನಂದೆಯೋ ಚೇಚಿ ವಾನರಗೆ ನಂದೆಯೋ ನೀತಿ ಕಾಣದೆ ಮಾತನಾಡುವ ನೀತಿ ಕಾಣದೆ ಮಾತನಾಡುವ ಕೋತಿ ನಿನ್ನನ್ನು ಘಾತಿಸುತ್ತಲೇ ನೀತಿ ಕಾಣದೆ ಕೋತಿ ನಿನ್ನನ್ನು ಘಾತಿಸುತ್ತಲೇ ಹೆತನಾಲಿಯ ಕೈದಿವೆ ಬಾಧಕ್ಕೆ ಹೆತನಾಲಿಯ ಕೈದಿವೆ ಬಾಧಕ್ಕೆ ಹೇ ನಿಲ್ಲೆತ್ತೋ ಚೇಚಿ ವಾನರಂತೆ ನಿಲ್ಲೆತ್ತೋ ಪ್ರಹಸ್ತ ಮಹಾಪ್ರಭು ಈ ಮಂಗನನ್ನು ಸಂಹರಿಸಿಬಿಡನು. ಎಲ್ಲವೋ ರಾವಣ, ಎಲ್ಲವೋ ರಾವಣ, ಮುಖ್ಯರಾದವರನ್ನು ಹೇಳಿರುನು, ಅದರಲ್ಲಿ ನೀನು ಯಾರು? ಎಲ್ಲವೋ ಪಾಪಿ, ನೀನು ಯಾರ ಕಡೆಯಿಂದ ಬಂದಿರುವೆ ಅದನ್ನು ತಿಳಿಸು. ನಾನು ಶ್ರೀರಾಮರಿಂದ ಕಳಿಸಲ್ಪಟ್ಟ ದೂತನು, ಮಾತೆಯಾದ ಸೀತಾದೇವಿಯನ್ನು ಕಳ್ಳತಂದ ಅಪಹರಿಸಿಕೊಂಡು ಬಂದಿರುವ ರಾವಣನು ನೀನೇನು? ಸೀತಾದೇವಿಯವರು ಶ್ರೀರಾಮರಿಗೆ ಒಪ್ಪಿಸಿ ಸುಖವಾಗಿ ಬಾಳು, ಅನ್ಯಾಯವಾಗಿ ಸಾಯಬೇಡ. ಮುಕ್ಕಣ್ಣ ಮುರಹರಿಯೇ ಮುಕ್ಕಣ್ಣ ಮುರಹರಿಯೇ ಕೆಕ್ಕಿದದು ನಾನವನಲ್ಲ ನೆರೆಯುವ ದಶರಥನ ಕಕ್ಕುಲಗೈದೇತಕ್ಕೆ ಕಕ್ಕುಲಗೈದೇತಕ್ಕೆ ಸಿಕ್ಕಿದವನ ಬಿಡುವೆನೆ ನಿನ್ನ
ವಿಜ್ಞಾಪನೆ. ಅದೇನು ಮಗಳು? ಕೂತ್ಕೊಳ್ಳ ಕೂತ್ಕೋ. ಬೇಡ ಬೇಡವೋ ಅಣ್ಣ ರಾಮರೊಳ್ವೈರ್ಯವು. ಬೇಡ ಬೇಡವೋ ಅಣ್ಣ ರಾಮರೊಳ್ವೈರ್ಯವು. ಸಮಾಧಾನರಲ್ಲವೈ. ಸಮಾಧಾನರಲ್ಲವೈ ಶ್ರೀರಾಮಚಂದ್ರ. ಬೇಡ ಬೇಡವೋ ಅಣ್ಣ ರಾಮರೊಳ್ವೈರ್ಯವು. ಅಣ್ಣ ಆದಿಲಕ್ಷ್ಮಿಯೇ ಸೀತೆ ಮಾಧವನೇ ರಾಮ. ಆದಿಲಕ್ಷ್ಮಿಯೇ ಸೀತೆ ಮಾಧವನೇ ರಾಮ. ಮೆದಿನಿ ಭಾರವನು ಛೇದಿಸಲು ಬಂದ. ಬೇಡ ಬೇಡವೋ ಅಣ್ಣ ರಾಮರೊಳ್ವೈರ್ಯವು. ಅಗ್ರಜ, ರಾಮ ಲಕ್ಷ್ಮಣನನ್ನು ಸಾಮಾನ್ಯನೆಂದು ತಿಳಿದು ಕೆಡಬೇಡ. ಈ ಕಾರ್ಯವನ್ನು ಮಾಡುವುದೇ ಆದರೆ ನಮ್ಮ ರಾಕ್ಷಸರ ಕುಲವೇ ಧ್ವಂಸವಾಗುವುದು. ಆದ್ದರಿಂದ ಸೀತಾಮಾತೆಯನ್ನು ಶ್ರೀರಾಮರಿಗೆ ಒಪ್ಪಿಸಿ ಸುಖವಾಗಿ ಬಾಳಬೇಕೆಂದು ಬೇಡಿಕೊಳ್ಳುವೆನು. ವಿಭೂಷಣ, ಏನೆಂದು ಹೇಳುತ್ತಿರುವೆ? ನಮ್ಮ ರಾಕ್ಷಸರ ಕುಲವನ್ನು ಹಾಳು ಮಾಡುವ ಧೀರನ್ಯಾರು? ಕುಲ ಹೇಳಿ ರಾಮ ರಾಮ ಎಂದು ರಾಮನ ಎಂಜಲನ್ನು ತಿನ್ನುವ ನೀನು ರಾಕ್ಷಸರೇ, ಈ ಬಗಳು ಸಂಧಿ ರೋಗದವನನ್ನು ನಮ್ಮ ಪಟ್ಟಣದಿಂದ ಹೊರಗೆ ತಳ್ಳಿ. ನನಗೆ ಬಗಳು ಸನ್ನಿ ರೋಗ ಬಂದರೂ ಬರಲಿ, ಆದರೆ ನೀನು ಮಾತ್ರ ಮರಣಸನ್ನಿಗೆ ಬೇಗ ಔಷಧವನ್ನು ತೆಗೆದುಕೋ. ನೀನೇಕೆ ತಿಳಿಸಬೇಕು ನನ್ನನ್ನ? ನಾನೇ ಹೋಗುವೆನು. ಹೋಗು, ಹೊರಟು ಹೋಗು. ರಾಮ 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 ರಾಮ. ಈ ಸಭೆಯಲ್ಲಿ ವಿಭೀಷಣನೊಬ್ಬನೇ ರಾಮ ಭಕ್ತನಾಗಿ ಕಾಣುತ್ತಿರುವನು. ರಾವಣ, ವಿಭೀಷಣನ ಮಾತನ್ನಾದರೂ ಕೇಳು, ಅನ್ಯಾಯವಾಗಿ ಸಾಯಬೇಡ. ರಹಸ್ಯ ಮಹಾಪ್ರಭು, ಈ ಮಂಗಳಿಗೆ ನೀನೇ ಶಿಕ್ಷೆಯನ್ನು ವಿಧಿಸು. ಮಹಾಪ್ರಭು, ಮತ್ತೇನು ವಿಧಿಸುವನು? ಈ ಕೋತಿಯ ಬಾಲಕ್ಕೆ ಬಟ್ಟೆಯನ್ನು ಕಟ್ಟಿ ತೈಲಕ್ಕೆ ಹಚ್ಚಿ ಬೆಂಕಿನ ಹಚ್ಚುನು ಅಂತ ನಾವನು. ಹಲೋ ರಾಕ್ಷಸರೇ, ಏನು ಮಾಡಿ ಮೆರೆಯುವ ಮೆರೆಯಿರಿ. ಈ ದಿನ ಎಲ್ಲವೋ ರಾಕ್ಷಸರೇ, ಏನೇನು ಮಾಡಿ ಮೆರೆಯುವ ಮೆರೆಯಿರಿ. ಈ ದಿನ ಕತ್ತಲಲ್ಲಿ ಕಂಡಿದ ಈ ರಾವಣನ ಅರಮನೆಯನ್ನು ಈ ಬೆಳಕಿನ ಸಹಾಯದಿಂದ ಚೆನ್ನಾಗಿ ನೋಡುವೆನು. ಓಹೋ, ದೇನು ನಾನು ಲಂಕೆಗೆ ಇಟ್ಟ ಬೆಂಕಿ ಅಶೋಕವನಕ್ಕೆ ವ್ಯಾಪಿಸಿ ಸೀತಾಮಾತೆಯವರಿಗೆ ಏನಾರು ಅಪಾಯವಾದಿತ್ತೆ? ಆಂಜನೇಯ, ನೀನು ಲಂಕೆ ಇಟ್ಟ ಬೆಂಕಿಯು ಅಶೋಕನಿಗೆ ವ್ಯಾಪಿಸದೆ ಮುಖವಾಗಿ ಸೀತಾಮಾತೆಯು ಕ್ಷೇಮವಾಗಿದ್ದಾರೆ. ಧನ್ಯನಾದೆ, ಧನ್ಯನಾದೆ, ಧನ್ಯನಾದೆ. ಈಗಲೇ ಶ್ರೀರಾಮರ ಬಳಿಗೆ ಹೋಗಿ ಸಮುದ್ರ ತೀರದಲ್ಲಿರುವ ಅಂಗದ ಜಾಂಬುವಾದಿಗಳಿಗೆ ಸೀತಾದೇವಿಯವರ ಕುಶಲವನ್ನು ತಿಳಿಸಿ ಶ್ರೀರಾಮರ ಬಳಿಗೆ ಹೋಗಿ ರಾವಣನ ಜೊತೆಗೆ ಏರ್ಪಡಿಸುವನು. ಜಯ ಜಯ ರಘುವೀರ ಸಮರ್ಥ. ರಾಮನಾಥಿ ಭೂಮಿ ಜಾತೆ ಶ್ರೀ ಮನೋಜ ಕಾರಿತೆ ಎಲ್ಲಿ ಹೇ ಮನೋಹರ
ಎಲ್ಲಿಗೆ ಮನೋಹರ ಪಲ್ಲವಾದು ನಾದರೆ ಹಾಸನಕ್ಕೆ ನಿಲ್ಲದ ನಮನವು ಬಾರೆ ನಿಲ್ಲದ ನಮನವು ಬಾರೆ ವಲ್ಲಭೆ ಗುಣಾಕರೇ ಭೂಮಿಜಾ ಸೀತಾ ನನ್ನ ಬಂದು ಒಂದು ಮಾತನ್ನಾದರೂ ಆಡಬಾರದೆ ಸೀತಾ. ಅಣ್ಣ ಅಣ್ಣ ಹೇಳು ಅಣ್ಣ, ಈ ದಿನ ಸುವಾರ್ತೆಯನ್ನು ಕಾಣಬಹುದು. ಹೌದು ಸಹೋದರ. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. ರಾಮಚಂದ್ರ ಪ್ರಭು, ಆಂಜನೇಯ, ನಿಮ್ಮ ದಯೆಯಿಂದ ಲಂಕೆಯನ್ನು ಸೇರಿ ಆಂಜನೇಯ ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಹೋದ ಕಾರ್ಯವೇನಾಯಿತು? ನನ್ನ ಜಾನಕಿಯನ್ನು ಕಂಡಿಯ? ಜಾನಕಿಯಿಂದ ಏನಾದರೂ ಕುರುಹನ್ನು ತಂದೆಯ? ನನ್ನ ಜಾನಕಿಯು ಕ್ಷೇಮವೇ ಮಾರುತಿ? ಪ್ರಭು, ಆಂಜನೇಯ, ನಿಮ್ಮ ದಯೆಯಿಂದ ಲಂಕೆಯನ್ನು ಸೇರಿ ಸ್ವಾಮಿ ಆಂಜನೇಯ, ನಿಮ್ಮ ಮುದ್ರಿಕೆಯನ್ನು ಕೊಟ್ಟು ಸೀತಾ ಮಾತೆಯವರಿಂದ ಚೂಡಾಮಣಿಯನ್ನು ತಂದಿರುವೆನು ಸ್ವಾಮಿ. ಕೊಡು ಮಾರುತಿ, ಕೊಡು. ಹಾ ಹಾ, ಈ ಚೂಡಾಮಣಿಯನ್ನು ಕಂಡು ನನ್ನ ಜಾನಕಿಯನ್ನೇ ಕಂಡಷ್ಟು ಆನಂದವಾಯಿತು. ಸೀತಾ ಮನೋಹರೇ ಜಾನಕಿ. ಆಂಜನೇಯ ಪ್ರಭು, ನೀನು ನಮಗೆ ಪರಮಾನಂದ ಉಂಟು ಮಾಡಿದೆ. ಆಂಜನೇಯ, ನೀನು ನನಗೆ ಪರಮಾನಂದ ಉಂಟು ಮಾಡಿದೆ. ಜಾನಕಿ ಮತ್ತೇನು ಹೇಳಿದಳು ಮಾರುತಿ? ರಾಮಚಂದ್ರ, ಆಂಜನೇಯ, ಸೀತಾದೇವಿಯವರು ಎಲ್ಲರ ಕುಶಲವನ್ನು ಕೇಳಿದರು. ಜಾಗೃತೆಯಾಗಿ ಬಂದು ಈ ದುರ್ಬಲ ರಾವಣನ ವಧೆಗೆ ಏರ್ಪಡಿಸಿ ನನ್ನನ್ನು ಈ ನರಕದಿಂದ ಬಿಡಿಸಿಕೊಂಡು ಹೋಗುವಂತೆ ಹೇಳಿದರು. ಪ್ರಭು, ಸುಗ್ರೀವ ರಾಜ, ಇನ್ನ ಮುಂದಿನ ಕಾರ್ಯವನ್ನು ಸಾಧಿಸಬೇಕಲ್ಲವೇ? ತಡವೇತಕ್ಕೆ ಸುಗ್ರೀವ ರಾಜ? ವಾನರ ಸೈನ್ಯವು ಸಿದ್ಧವಾಗಿರುವುದು ಪ್ರಭು. ಆಂಜನೇಯ, ಪ್ರಭು, ನೀನು ಸಮುದ್ರ ಲಂಘನೆಯನ್ನು ಮಾಡಿದ ಸ್ಥಳ ಯಾವುದು? ಪ್ರಭು, ಇದೇ ಸ್ಥಳವು. ಇಲ್ಲೇ ಬಾ, ಇಲ್ಲೇ ಬಾ, ಬಾ, ಇಲ್ಲೇ ಇತ್ತು. ಕರುಣೆಯ ಕಾಯ ಶ್ರೀ ರಘುರಾಮ, ನಿರುತವು ನಿನ್ನನ್ನೇ ಸ್ಮರಿಸುತ್ತಲಿರುವೆನು. ನಿರುತವು ನಿಮ್ಮನ್ನೇ ಸ್ಮರಿಸುತ್ತಲಿರುವೆನು. ಪ್ರಭು ನೀನೆ ಕಾಯೇ ಅಭಯವ ನೀನೆ, ಅಭಿವಂದಿತೆ ದೇವ ಅಭಿವಂದಿತೆ. ರಾಮಚಂದ್ರ ರಾಮಚಂದ್ರ, ಕಾಪಾಡು ಕಾಪಾಡು. ಅಯ್ಯ, ನಿನಗೆ ಮಂಗಳವಾಗಲಿ. ನೀನು ಯಾರೋ? ಇಲ್ಲಿಗೆ ಬರಲು ಕಾರಣವೇನು? ಪ್ರಭು, ಆ ಪಾಪಿ ರಾವಣನ ಸಹೋದರನಾದ ವಿಭೀಷಣನು ನಾನು ತಮ್ಮ ಪತ್ನಿಯನ್ನು ತಮಗೆ ತಂದೊಪ್ಪಿಸಬೇಕೆಂದು ಎಷ್ಟು ವಿಧವಾಗಿ ಹೇಳಿದರು ಕೇಳದೆ ಈ ಮಾರುತಿಯ ಎದುರಿನಲ್ಲಿ ನನ್ನನ್ನು ನಿಧಿಸಿದರು. ಸಭೆಯಿಂದಾಚೆಗೆ ಓಡಿಸಿದರು. ಆದ ಕಾರಣ ತಮ್ಮ ಪಾದಸೇವಕನಾದ ನನ್ನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ವಿಭೀಷಣ, ಹೆದರಬೇಡ. ಆ ರಾವಣ ಕುಂಭಕರ್ಣಾದಿಗಳನ್ನು ಸಂಹರಿಸಿ ಲಂಕಾ ರಾಜ್ಯಕ್ಕೆ ನಿನಗೆ ಪಟ್ಟಾಭಿಷೇಕ ಮಾಡುವೆನು. ವಿಭೀಷಣ, ಧೈರ್ಯವಾಗಿರು.
ಅಣ್ಣ ಸಹೋದರ, ಏನು ವಿಭೀಷಣನಿಗೆ ಪಟ್ಟಾಭಿಷೇಕ ಕಟ್ಟುವೆನೆಂದು ಅಭಯ ಕೊಟ್ಟೆಯಲ್ಲ. ಆ ರಾವಣನು ತನ್ನ ಅವಿವೇಕವನ್ನು ಅರಿತು ಒಂದು ವೇಳೆ ಹತ್ತಿಗೆಯನ್ನು ತಂದೊಪ್ಪಿಸಿ ಶರಣಾಗತನಾದರೆ ಆತನೇ ನನ್ನ ಜ್ಯೇಷ್ಠ ಭಾತೃವೆಂದು ತಿಳಿದು ನಮ್ಮ ಅಯೋಧ್ಯ ನಗರವನ್ನೇ ಆತನಿಗೆ ಪಟ್ಟಾಭಿಷೇಕ ಮಾಡುವೆನು ಸಹೋದರ. ಆಹಾ ರಾಮಚಂದ್ರ, ಸತ್ಯಾತ್ಮನಾದ ರಾಮಚಂದ್ರ, ನೀನು ಎಂತಹ ಧರ್ಮಸ್ವರೂಪನು ಸ್ವಾಮಿ. ಆಹಾ, ಈ ಮಧಾಂಧನಾದ ಸಮುದ್ರ ರಾಜನು ದಾರಿಯನ್ನು ಬಿಡದೆ ಎಷ್ಟು ಮಧಾಂಧಗರಿದು. ಎಲ್ಲೋ ಸಾಗರನೇ, ಈ ನನ್ನ ನಾಗಾಸ್ತ್ರದಿಂದ ನನ್ನ ಜಲವನ್ನೇ ಭಕ್ಷಿಸಿ ಬಿಡುವೆನು. ಕ್ಷಮಿಸು ರಾಮಚಂದ್ರ, ನಿಮ್ಮ ಸೈನ್ಯದಲ್ಲಿರುವ ರಣನೆಂಬ ವಾನರ ವೀರನು ನನ್ನ ಮೇಲೆ ಸೇತುವೆಯನ್ನು ಕಟ್ಟುವನು. ಅವನು ವಿಶ್ವಕರ್ಮನ ಪುತ್ರನು. ಸುಗ್ರೀವ, ಪ್ರಭು ರಾಮಚಂದ್ರ, ಆ ವಾಲೆಯನ್ನು ಕರೆದುಕೊಂಡು ಬಂದು ಈ ಸಾಗರಕ್ಕೆ ಸರಿಯಾಗಿ ಸೇತುವೆಯನ್ನು ಕಟ್ಟಿಸು. ಅಪ್ಪಣೆ ಪ್ರಭು. ಸುಗ್ರೀವರಾಜ, ಪ್ರಭು, ಇನ್ನು ಮುಂದಿನ ಕಾರ್ಯವನ್ನು ಸಾಧಿಸಬೇಕಲ್ಲವೇ? ಸಂಧಿಗಾಗಿ ಆ ರಾವಣನ ಬಳಿಗೆ ಯಾರನ್ನಾದರೂ ಕಳಿಸಬೇಕಲ್ಲ. ಅಂಗದ ಕುಮಾರ ರಾಮಚಂದ್ರ. ಅಂಗದ ಕುಮಾರ, ನೀನು ರಾವಣನ ಬಳಿಗೆ ಹೋಗಿ ಜಾನಕಿಯನ್ನು ತಂದೊಪ್ಪಿಸಿ ಶರಣಾಗುವೆಯ ಅಥವಾ ಸಮರಗೆ ಸಿದ್ಧನಾಗುವೆ ಅಂತ ತಿಳಿದುಕೊಂಡು ಬಾ. ಜಯಶೀಲನಾಗಿ ಹೋಗಿ ಬಾ. ಸಂಧಿಗಾಗಿ ಹೋದ ಅಂಗದ ಕುಮಾರನು ಇನ್ನೂ ಬಾರಲೇ ಇಲ್ಲ. ಏನು ಅನಾವೃತವಾಯಿತೋ ಕಾಣಿನಲ್ಲ. ಅಂಗದ ಎಷ್ಟು ವಿಧವಾಗಿ ಹೇಳಿದರು ರಣಾಗ್ರಹಕ್ಕೆ ಬರುವೆನೆಂದು ತಿಳಿಸಿದನು. ಬರಲಿ, ಬಹಳ ಸಂತೋಷ, ಬರಲಿ. ಇಂದ್ರಜಿತ್ ನಾವೇ ರಾಮ ಲಕ್ಷ್ಮಣರು. ಹಾಗಾದ್ರೆ ನನ್ನ ಬ್ರಹ್ಮಾಸ್ತ್ರವನ್ನು ಸಹಿಸಿಕೊಳ್ಳಿ. ಇಂದ್ರಜಿತ್ತು ಎಂತ ಬಲಶಾಲಿ. ನಮ್ಮ ನಾಗಾಸ್ತ್ರದ ವಿಚಾರವು ಈತನಿಗೆ ಹೇಗೆ ತಿಳಿಯಿತು? ಆತನೂ ಸಹ ಇಂತಹ ಸಮಯದಲ್ಲಿ ನನಗೆ ಬಹಳ ಸಹಾಯ ಮಾಡಿರುವನು. ವಿಭೀಷಣ ಪ್ರಭು, ಬಾ. ಇಂದ್ರಜಿತ್ತುವನ್ನು ಗೆಲ್ಲುವ ಬಯೆಗೆ ಯಾರು 14 ವರ್ಷ ಅನ್ನ ಆಹಾರ ನೀರುಗಳನ್ನು ಬಿಟ್ಟು ಸೇವಿಸದೆ ಇರುತ್ತಾರೋ ಅಂತವರೇ ಆಗಬೇಕು. ಆಂಜನೇಯ, ನಮ್ಮವರ ಪೈಕಿ ಅಂತವರು ಯಾರಿರುವರು? ಅಗ್ರಜ, ನಾನಿರುವೆನು. ಸಹೋದರ, ನೀನೆಂತ ಪುಣ್ಯವಂತನಯ್ಯ. ಜೊತೆಯಲ್ಲಿದ್ದರೂ ಸಹ ನೀವು ನನಗೆ ತಿಳಿಯಲೇ ಇಲ್ಲ. ಆಂಜನೇಯ, ಜಾಗೃತಿಯಾಗಿ ಆ ಇಂದ್ರಜಿತ್ತನ್ನು ಇದ್ದಕ್ಕೆ ಕರೆ. ಎಲ್ಲವೋ ಇಂದ್ರಜಿತ್ತು, ಹರರೆ ಹರರೆ ಸಡಗರದಿಂದ ಕೊಲ್ಲುವ ನಿಮ್ಮನು ನಾನೀಗ. ಹರರೆ ಹರರೆ ಸಡಗರದಿಂದ ಕೊಲ್ಲುವ ನಿಮ್ಮನು ನಾನೀಗ. ಹೇಳಿ ನೀಚರ ಪೌರುಷವೇಕೆ? ಸಾಕು ನಿಲ್ಲಿಸಿ, ಸಾಕು ನಿಲ್ಲಿಸಿ ನೀವೀಗ, ಸಾಕು ನಿಲ್ಲಿಸಿ ನೀವೀಗ. ಮೋಸದಿಂದಲೇ ಅಸ್ತ್ರ ಪ್ರಯೋಗಿಸಿ ಧೀರನನ್ನು ನೀ ನೆರೆಯುವೆಯ. ಹೇಳಿಯ ನೋಡ ಜಂಬೋನೊಳಗಿದ್ದ, ಹೇಳಿಯ ನೋಡ ಜಂಬೋನೊಳಗಿದ್ದ. ಬಿಡು ಬಿಡು ಸೌರ್ಯವ ನೀನೀಗ, ಬಿಡು ಬಿಡು ಸೌರ್ಯವ ನೀನೀಗ, ಬಿಡು ಬಿಡು ಸೌರ್ಯವ ನೀನೀಗ. ಕೆಟ್ಟನು ಕೆಟ್ಟನು. ಅಯ್ಯೋ ಸುಕುಮಾರ, ಸರಳದ ಒಂದಿದೆಯಾ ಸುಕುಮಾರ? ಸುಕುಮಾರ, ಎಲ್ಲಿ ಹೋಯಿತು ನಿನ್ನ ಪರಾಕ್ರಮವು? ಅಯ್ಯೋ, ನನ್ನ ಮಗನನ್ನು ಕೊಂದವರು ಯಾರು? ಏಕೋ ನಾನೇ ಕೊಂದವನು? ಹಾಗಾದರೆ ನನ್ನ ಗದಾಶಕ್ತಿಯನ್ನು ಸೇರಿಸಿಕೋ. ಸಹೋದರ, ಎಂತ ಅನಾಹುತವಾಯಿತು. ಆಂಜನೇಯ, ಬೇಗ ಹೋಗಿ ಸಂಜೀವಿನಿ ತೆಗೆದುಕೊಂಡು ಬಾ. ನೀವು ಹೋಗಿ ಅಂತ ಹೇಳಿದ್ರೆ ನನ್ನ ತಮ್ಮನಾದ ಕುಂಭಕರ್ಣನನ್ನು ಎಚ್ಚರಿಸಿ ರಣರಂಗಕ್ಕೆ ಕರೆದುಕೊಂಡು ಬನ್ನಿ.
ಹೋಯಿತು. ಯಾರು ರಾಮ ಲಕ್ಷ್ಮಣರು? ಏಕೋ ನಾವೇ ಸಹೋದರ. ಅಣ್ಣ, ನಮ್ಮ ಸೈನ್ಯವನ್ನೆಲ್ಲ ಧ್ವಂಸ ಮಾಡುತ್ತಿರುವನು ಹೇಗ ಬಾಣವನ್ನು ಪ್ರಯೋಗ ಮಾಡು. ಬೇಗ ಬನ್ನಿ. ಕುಂಭಕರ್ಣ ನನ್ನ ಕಡೆ ವೀರಾದಿ ವೀರರೆಲ್ಲರೂ ಮರಣ ಹೊಂದಿದರೆ ಅಯ್ಯೋ ಪರಮಾತ್ಮ. ಹೆಲೋ ರಾವಣ, ರಾಮಚಂದ್ರ, ಈಗಲಾದರೂ ನೀನು ಜಾನಕಿಯನ್ನು ತಂದೊಪ್ಪಿಸಿ ಶರಣಾಘಾತವೋ ಅಥವಾ ಸಮರಕ್ಕೆ ಸಿದ್ಧನಾಗುವೆ ಅಂತಲೂ ಹೇಳು. ಎಲ್ಲವೋ ಮಾನವರೇ, ಸಮರ ಯುದ್ಧಕ್ಕೆ ಸಿದ್ಧರಾಗಿ. ಹಾಗಾದರೆ ಈ ಬಾಣವನ್ನು ಸಹಿಸಿತು. ಅಯ್ಯೋ ರಾಮಚಂದ್ರ, ರಾಮಚಂದ್ರ, ನೀನು ಬಿಟ್ಟ ಬ್ರಹ್ಮಾಸ್ತ್ರದಿಂದ ನನಗೆ ಅಜ್ಞಾನವು ಹೋಗಿ ಸುಜ್ಞಾನವು ಬಂದಿತು. ನನ್ನ 2 ಜನ್ಮಗಳು ಹಳಿದವು, ಇನ್ನೊಂದು ಜನ್ಮವು ಮಾತ್ರ ಉಳಿದಿರುವುದು. ಅದನ್ನು ನನ್ನ ತಪ್ಪುಗಳನ್ನು ಕಾಪಾಡಿ ಮನ್ನಿಸಬೇಕೆಂದು ನಿನ್ನ ಪಾದಗಳನ್ನು ಹಿಡಿದು ಬೇಡಿಕೊಳ್ಳುವೆ ತಂದೆ. ಹಾಗೆ ಆಗಲಿ ರಾವಣ, ನಿನ್ನಿಷ್ಟವು ಸಿದ್ಧರಿಸಲಿ. ವಿಭೀಷಣ, ಪ್ರಭು, ಕುಂಭಕರ್ಣ ರಾವಣನ ಉತ್ತರ ಕ್ರಿಯಾದಿಗಳನ್ನು ಮಾಡಿ ಜಾನಕಿಯನ್ನು ಕರೆದುಕೊಂಡು ಬಾ. ಅಪ್ಪಣೆ ಪ್ರಭು. ಓಹ್, ಮರೆದಿದ್ದೆನು. ಆಂಜನೇಯ, ಬೇಗ ಬಾ. ಹಿಂದಿಗೆ ನಾವು 14 ವರ್ಷಗಳು ಪೂರ್ತಿಯಾದವು. ನೀನೀಗಲೇ ಅಯೋಧ್ಯೆ ಹೋಗಿ ಭರತನಿಗೆ ನಾವು ಬರುವ ವಿಚಾರವನ್ನು ತಿಳಿಸು. ಮಹಾದಾಜ್ಞೆ, ಮಹಾದಾಜ್ಞೆ. ರಾಮ ಜಯ ಜೋಡಿ ರಾಮ ರಾಮ. ಕೇಳಿ. ಶ್ರೀ ಅಭಯಾಂಜನೇಯ ಸ್ವಾಮಿಗೆ ಜಯ. ಬಾರ ಮುಂದ್ಯಾ